ಹಾಯ್ ನಮಸ್ಕಾರ, ನನ್ನ ಚಾನಲ್ಗೆ ನಿಮಗೆ ಸುಸ್ವಾಗತ. ಇವತ್ತು ನಾನು ಯಾವ ಒಂದು ವಿಷಯದ ಮೇಲೆ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಅಂದರೆ, ಪಪ್ಪಾಯ ಹಣ್ಣು ಮತ್ತು ಸೇಬು ಹಣ್ಣು ಇವೆರಡರಲ್ಲಿ ಯಾವುದು ಹೆಚ್ಚು ಪೋಷಕಾಂಶಗಳನ್ನು ನಮಗೆ ನೀಡುತ್ತೆ. ಎರಡು ಹಣ್ಣುಗಳು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿವೆ. ಆದರೆ ಇವೆರಡರಲ್ಲಿ ಯಾವುದರಲ್ಲಿ ಹೆಚ್ಚು ಪೋಷಕಾಂಶಗಳು, ಹೆಚ್ಚು ನ್ಯೂಟ್ರಿಯೆಂಟ್ಸ್ಗಳು, ಹೆಚ್ಚು ವಿಟಮಿನ್ಸ್ಗಳು ನಮಗೆ ಸಿಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಆದರೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ನಿವೇದನೆಯನ್ನು ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಪ್ರತಿಯೊಂದು ವಿಡಿಯೋಸನ್ನು ನೋಡ್ತಾ ಇರಿ. ಆ್ಯಂಡ್ ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಹೀಗೆ ಇರಲಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸಾಮಾನ್ಯವಾಗಿ ಹೇಳಬೇಕು ಅಂದರೆ ಪಪ್ಪಾಯದಲ್ಲಿ ಸೇಬಿಗಿಂತ ಹೆಚ್ಚು ವಿಟಮಿನ್ಸ್ಗಳು, ಮಿನರಲ್ಸ್ಗಳು ಇದ್ದಾವೆ. ಪಪ್ಪಾಯದಲ್ಲಿ ವಿಟಮಿನ್ ಎ, ಸಿ, ಇ ತುಂಬಾ ಅಧಿಕವಾಗಿ ಇದ್ದಾವೆ. ಸೇಬಿನಲ್ಲೂ ಇದ್ದಾವೆ, ಬಟ್ ಪಪ್ಪಾಯದಲ್ಲಿ ಸೇಬಿಗಿಂತ ಹೆಚ್ಚು ಇದ್ದಾವೆ. ಸೇಬು ಹಣ್ಣಿಗಿಂತ ಪಪ್ಪಾಯ ಹಣ್ಣಿನಲ್ಲಿ ವಿಟಮಿನ್ ಸಿ 13 ಪಟ್ಟು ಹೆಚ್ಚಾಗಿದೆ. ವಿಟಮಿನ್ ಸಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಮತ್ತು ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತೆ. ಇಂತಹ ವಿಟಮಿನ್ ಸಿ ಸೇಬಿಗಿಂತ ಪಪ್ಪಾಯದಲ್ಲಿ 13 ಪಟ್ಟು ಹೆಚ್ಚಾಗಿದೆ. ಪಪ್ಪಾಯದಲ್ಲಿ ಪಪೈನ್ ಅನ್ನುವಂತಹ ಒಂದು ಕಿಣ್ವ ಇರುತ್ತೆ. ಇದು ಪ್ರೋಟೀನ್ ಸರಿಯಾಗಿ ಜೀರ್ಣವಾಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಪಪೈನ್ ಅನ್ನುವಂತಹ ಅಂಶ ಪಪ್ಪಾಯದಲ್ಲಿ ಮಾತ್ರ ಇರುತ್ತೆ, ಸೇಬಿನಲ್ಲಿ ಇರೋದಿಲ್ಲ. ವಿಟಮಿನ್ ಎ ಕೂಡ ಪಪ್ಪಾಯ ಹಣ್ಣಿನಲ್ಲಿ ಸೇಬಿಗಿಂತ ಹೆಚ್ಚಾಗಿದೆ. ಆ್ಯಂಡ್ ವಿಟಮಿನ್ ಎ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೇಬಿನಲ್ಲೂ ಕೂಡ ವಿಟಮಿನ್ ಎ ಇದೆ, ಬಟ್ ಪಪ್ಪಾಯದಲ್ಲಿ ಸೇಬಿಗಿಂತ ಹೆಚ್ಚಾಗಿದೆ. ಸೊ ಇವಾಗ ಇಲ್ಲಿ ಕೊಟ್ಟಿರುವಂತಹ ಚಾರ್ಟನ್ನು ಗಮನಿಸಿ. ಈ ಒಂದು ಚಾರ್ಟಲ್ಲಿ ಆ್ಯಪಲಲ್ಲಿ 2.4 ಗ್ರಾಮ್ ಫೈಬರ್ ಇದ್ದರೆ ಪಪ್ಪಾಯದಲ್ಲಿ ಕೇವಲ 1.7 ಗ್ರಾಮ್ ಫೈಬರ್ ಇದೆ. ಆ್ಯಂಡ್ ಶುಗರ್ 10% ಇದ್ದರೆ ಪಪ್ಪಾಯದಲ್ಲಿ ಕೇವಲ 7 ಗ್ರಾಮ್ ಇದೆ. ಆ್ಯಂಡ್ ಪೊಟ್ಯಾಸಿಯಮ್ 107 mg ಆ್ಯಪಲಲ್ಲಿ ಇದ್ದರೆ 182 mg ಪಪ್ಪಾಯದಲ್ಲಿ ಕಂಡುಬರುತ್ತೆ. ಮ್ಯಾಗ್ನೀಸಿಯಮ್ 5 mg ಆ್ಯಪಲಲ್ಲಿ ಕಂಡುಬಂದರೆ 21 mg ಪಪ್ಪಾಯದಲ್ಲಿ ಕಂಡುಬರುತ್ತೆ. ಆ್ಯಂಡ್ ಪೊಲೆಟ್ ಟೋಟಲ್ 3% ಕಂಡು ಬಂದರೆ 37% ಪಪ್ಪಾಯದಲ್ಲಿ ಕಂಡುಬರುತ್ತೆ. ವಿಟಮಿನ್ ಸಿ 4.6 mg ಆ್ಯಪಲಲ್ಲಿ ಕಂಡು ಬಂದರೆ 60 mg ಪಪ್ಪಾಯದಲ್ಲಿ ಕಂಡುಬರುತ್ತೆ. 54 IU ವಿಟಮಿನ್ ಎ ಆ್ಯಪಲಲ್ಲಿ ಕಂಡು ಬಂದರೆ 950 IU ಪಪ್ಪಾಯದಲ್ಲಿ ಕಂಡುಬರುತ್ತೆ. ಸೊ ಪಪ್ಪಾಯ ಆ್ಯಪಲ್ಗಿಂತ ಯಾವುದರಲ್ಲೂ ಕಡಿಮೆ ಇಲ್ಲ. ಒಂದು ರೀತಿ ನೋಡಿದ್ರೆ ಎರಡು ಹಣ್ಣುಗಳು ಕೂಡ ತುಂಬ ಉಪಯೋಗಕಾರಿ ಅಂತ ಹೇಳ್ಬೋದು. ಪಪ್ಪಾಯ ಹಣ್ಣು ಜೀರ್ಣಕ್ರಿಯೆ, ವಿಟಮಿನ್ ಸಿ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಿದ್ರೆ, ಆ್ಯಪಲ್ ಇರೋದು ತೂಕ ಇಳಿಸೋದಕ್ಕೆ ಮತ್ತು ಮಧುಮೇಹ ನಿಯಂತ್ರಣಕ್ಕೆ ಹೆಚ್ಚು ಉಪಯೋಗಕಾರಿಯಾಗಿದೆ. ಆದರೆ ಯಾವುದರಲ್ಲಿ ಹೆಚ್ಚು ನ್ಯೂಟ್ರಿಯೆಂಟ್ಸ್ ಇದ್ದಾವೆ, ಯಾವುದರಲ್ಲಿ ಹೆಚ್ಚು ಪೋಷಕಾಂಶಗಳು ನಮಗೆ ದೊರಕುತ್ತೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಪಪ್ಪಾಯದಲ್ಲಿ ನಮಗೆ ಅವು ಎಲ್ಲ ಹೆಚ್ಚಾಗಿ ಸಿಗುತ್ತೆ ಅಂತ ಹೇಳಬಹುದು. ಆ್ಯಂಡ್ ಪಪ್ಪಾಯ ಗಿಡವೂ ಕೂಡ ಕೇವಲ 6 ತಿಂಗಳಲ್ಲಿ ಫಲ ಕೊಡುವಷ್ಟು ಬೇಗ ಬೆಳೆಯುತ್ತೆ. ಪಪ್ಪಾಯನ ಬೆಳೆಸೋದು ತುಂಬಾ ಈಸಿ ಅಂತ ಹೇಳ್ಬೋದು. ಸ್ವಲ್ಪ ಜಾಗ ಇದ್ದರೂ ಸಾಕು, ನಿಮ್ಮ ಹತ್ತಿರ ಸ್ವಲ್ಪ ಜಾಗ ಇದ್ದರೆ ಸಾಕು, ಅಲ್ಲಿ ನೀವು ಪಪ್ಪಾಯನ ಬೆಳಿಬಹುದು. ಬಟ್ ಆ್ಯಪಲ್ ಹಾಗಲ್ಲ. ಆ್ಯಪಲ್ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಬೆಳೆಯಲಾಗುತ್ತೆ. ಪಪ್ಪಾಯ ನಮಗೆ ಎಲ್ಲ ಕಡೆನೂ ಸಿಗುತ್ತೆ ಅಂತ ಹೇಳಬಹುದು. ಸೊ ಇವು ಎರಡು ಹಣ್ಣುಗಳಲ್ಲಿ ನಿಮಗೆ ಇಷ್ಟವಾದ ಹಣ್ಣು ಯಾವುದು ಅಂತ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿ ನಾನು ಎಲ್ಲ ಥರದ ಹಣ್ಣುಗಳನ್ನು ಕಂಪೇರ್ ಮಾಡಿ ಯಾವುದರಲ್ಲಿ ಹೆಚ್ಚು ಪೋಷಕಾಂಶಗಳಿವೆ, ಯಾವುದರಲ್ಲಿ ಕಡಿಮೆ ಪೋಷಕಾಂಶಗಳು ಇದ್ದಾವೆ ಅಂತ ನಿಮಗೆ ಹೇಳ್ತೀನಿ. ಇದೇ ರೀತಿ ವಿಡಿಯೋಸ್ಗಳನ್ನು ವೀಕ್ಷಣೆ ಮಾಡೋದಕ್ಕೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್.